ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಯಾರು ಊಹಿಸದ ಘಟನೆ ಮೇಲಿಂದ ಮೇಲೆ ನಡೀತಾ ಇದೆ. ನಾಮಿನೇಷನ್ ನಿಂದ ಹಿಡಿದು ಈ ಬಾರಿಯ ಪ್ರತಿ ಟಾಸ್ಕ್ ನಲ್ಲೂ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಆಗ್ತಾ ಇದೆ. ಈ ವಾರ ದೊಡ್ಡವರೇ ನಾಮಿನೇಟ್ ಆಗಿದ್ರು. ಹೀಗಾಗಿ ದೊಡ್ಡ ವಿಕೆಟ್ ಉರುಳುತ್ತೆ ಅಂತ ಎಲ್ರೂ ಅಂದ್ಕೊಂಡಿದ್ರು. ಇದೇ ಹೊತ್ತಲ್ಲೇ ಈಗ ಹಠಕ್ಕೆ ಬಿದ್ದ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ. ಬಿಗ್ ಬಾಸ್ ಎಷ್ಟೇ ಮನವೊಲಿಸೋದಕ್ಕೆ ನೋಡಿದ್ರು ಮಲ್ಲಮ್ಮ ತೃಪ್ತರಾಗಿಲ್ಲ. ನಾನ್ ಹೋಗೇ ಹೋಗ್ತೀನಿ, ಇವತ್ತೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತೀನಿ ಅಂತ ಹಠಕ್ಕೆ ಬಿದ್ದಿದ್ರು. ಹೀಗಾಗಿ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದ ಬಿಗ್ ಬಾಸ್ ಮಧ್ಯರಾತ್ರಿಯಲ್ಲಿ ಬಿಗ್ ಬಾಸ್ ಮನೆಯ ಬಾಗಿಲು ಓಪನ್ ಮಾಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ ಶುರುವಾಗಿದ್ದೇ ಆಗಿತ್ತು. ಮೇಲಿಂದ ಮೇಲೆ ಹೈ ಡ್ರಾಮಾ ಸೃಷ್ಟಿಯಾಗ್ತಾ ಇದೆ. ಕೇವಲ 4 ವಾರದಲ್ಲಿ ಹಿಂದೆಂದೂ ನೋಡಿರದ ಡ್ರಾಮಾಗಳನ್ನೆಲ್ಲ ಬಿಗ್ ಬಾಸ್ ಮನೆ ನೋಡಿದ್ದಾಯ್ತು. ಬಿಗ್ ಬಾಸ್ ಶುರುವಾದ ಒಂದೇ ವಾರಕ್ಕೆ ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿತ್ತು. ಇದರಿಂದಾಗಿ 3 ದಿನ ಆಟವೇ ಬಂದಾಗಿತ್ತು. ಆಮೇಲೆ ಮತ್ತೆ ಓಪನ್ ಆದ ಬಿಗ್ ಬಾಸ್ ನಲ್ಲಿ ದೊಡ್ಡ ಎಲಿಮಿನೇಷನ್ ಗಳೇ ನಡೆದು ಹೋದ್ವು. ಮೊದಲ ವಾರದಲ್ಲೇ 2 ಔಟ್ ಆದ್ರೆ 2ನೇ ವಾರದಲ್ಲೇ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಿತು. ಅದಾದ 2 ವಾರಕ್ಕೆ ಮತ್ತೆ ಡಬಲ್ ಎಲಿಮಿನೇಷನ್ ಶೋ ಕೊಟ್ರು. ಮಂಜು ಭಾಷಿಣಿ ಹಾಗೂ ಅಶ್ವಿನಿ ಜಂಟಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಾಯಿತು. ಇಷ್ಟೇ ಅಲ್ಲ, 3ನೇ ವಾರದಲ್ಲೇ ಬಿಗ್ ಬಾಸ್ ಫಿನಾಲೆ ನಡೆಯಿತು. ಇದರಿಂದ ವಿನ್ ಆದ ಸುಧಿಗೆ ಮುಂಬರುವ ಯಾವುದೇ ಒಂದು ನಾಮಿನೇಷನ್ ಇಂದ ಬಚಾವ್ ಆಗುವ ಅಧಿಕಾರ ನೀಡಿದ್ದಾರೆ. ಹೀಗಾಗಿ ಸುಧೀರ್ ಬಿಗ್ ಬಾಸ್ ಮನೆಯಲ್ಲಿ ದೀರ್ಘಕಾಲದವರೆಗೆ ಇರೋ ಸುಳಿವು ಸಿಕ್ಕಿದೆ. ಈಗ 3 ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿರುವಾಗಲೇ ಬಿಗ್ ಬಾಸ್ ನಿಂದ ಮಲ್ಲಮ್ಮ ಹೊರ ನಡೆದಿದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಇದನ್ನ ಕೇಳಿದ ಫ್ಯಾನ್ಸ್ ಕೂಡ ತುಂಬಾ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಆತ್ಮೀಯರೇ, ಮಲ್ಲಮ್ಮ ಅವರಿಗೆ ವಯಸ್ಸಾಗಿದೆ ನಿಜ. ಇಷ್ಟು ಇಳಿ ವಯಸ್ಸಿನ ಜೀವ ಬಿಗ್ ಬಾಸ್ಗೆ ಬಂದಿದೆ ಅನ್ನೋದೇ ಹೆಮ್ಮೆ. ಅದರ ಜೊತೆಗೆ ಬಿಗ್ ಬಾಸ್ ತಂಡ ಅವರನ್ನ ಆಯ್ಕೆ ಮಾಡಿತ್ತು ಅನ್ನೋದು ಕೂಡ ಹೆಮ್ಮೆಯ ವಿಷಯವೇ. ಎಲ್ಲೋ ಮೂಲೆಯಲ್ಲಿದ್ದವರು ವಯಸ್ಸಾದವರಿಗೂ ಬಿಗ್ ಬಾಸ್ ಒಂದು ವೇದಿಕೆ ಕಲ್ಪಿಸಿತ್ತು ಅನ್ನೋದೇ ಹೆಮ್ಮೆಯ ಸಂಗತಿ. ಮಲ್ಲಮ್ಮಗೆ ಓದು ಬರಹ ಬರಲ್ಲ, ಜೊತೆಗೆ ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದವರು. ಹೀಗಾಗಿ ಸಿಟಿ ಮಂದಿಯ ಭಾಷೆ ಆಟ ಪಾಠ ಅಷ್ಟಾಗಿ ಅರ್ಥ ಆಗಲ್ಲ. ಆದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಟಕ್ಕರ್ ಕೊಡೋ ರೀತಿಯಲ್ಲಿ ಆಟ ಆಡ್ತಾ ಇದ್ದವರು ಮಲ್ಲಮ್ಮ. ಕೆಲವು ನಿಯಮಗಳು, ಆಟದ ವಿಚಾರಗಳು ಅರ್ಥ ಆಗದೇ ಇತ್ತು. ಬಿಗ್ ಬಾಸ್ ನ ನಿಯಮ ಹಾಗೂ ಆಟದ ಸೂಕ್ಷ್ಮತೆಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಮಲ್ಲಮ್ಮ ಅನೇಕರ ಫೇವರೆಟ್ ಸ್ಪರ್ಧಿ ಆಗಿದ್ರು. ಆದ್ರೀಗ ವೈಯಕ್ತಿಕ ಕಾರಣಗಳಿಂದ ಮಲ್ಲಮ್ಮ ದೊಡ್ಡ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಬಹುತೇಕ ಇದು ಪಕ್ಕಾ ಸುದ್ದಿಯೇ. ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋದು ನಿಜ. ಮಲ್ಲಮ್ಮ ತುಂಬಾ ಭಾವನಾತ್ಮಕ ಜೀವಿ. ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳ್ಕೊಂಡವರು, ಮಕ್ಕಳಿಗಾಗಿ ತಮ್ಮ ಬದುಕು ನಡೆಸಿದವರು. ಬಿಗ್ ಬಾಸ್ ಮನೆಯಲ್ಲಿ ಬಂದಿಯಾಗಿದ್ದ ಮಲ್ಲಮ್ಮಗೆ ಮನೆಯ ನೆನಪು ಕಾಡೋದಕ್ಕೆ ಶುರುವಾಗಿತ್ತು. ಅದರಲ್ಲೂ ಮಲ್ಲಮ್ಮ ಕುಟುಂಬದವರೊಂದಿಗೆ ಮಗು ಜನಿಸಿದ್ಯಂತೆ. ಆ ಖುಷಿಯ ಕ್ಷಣದಲ್ಲಿ ಅವರು ಭಾಗಿಯಾಗಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯ ಆಟ ತೊರೆದು ದೊಡ್ಡ ಮನೆಯಿಂದ ಹೊರ ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಎಲ್ರಿಗೂ ತಮ್ಮ ಮನೆಯವರ ನೆನಪು ಕಾಡ್ತಾಲೇ ಇತ್ತು. ಆದ್ರೆ ಯಾರು ವ್ಯಕ್ತಪಡಿಸ್ತಿಲ್ಲ. ಅದರಲ್ಲೂ ಮಲ್ಲಮ್ಮ ಮಾತ್ರ ಗಟ್ಟಿತನ ತೋರಿಸ್ತಾ ಇದ್ರು. ಭಾವನಾತ್ಮಕ ವಿಚಾರಕ್ಕೆ ಯಾವತ್ತೂ ನಡುಗಿದವರಲ್ಲ, ಎಂದಿಗೂ ಮನೆಯನ್ನು ಹಾಗೂ ಮನೆಯವರನ್ನ ನೆನಪಿಸಿಕೊಂಡು ಅತ್ತವರಲ್ಲ. ಆದ್ರೀಗ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆತ್ಮೀಯರೇ, ಮಲ್ಲಮ್ಮ ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು. ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದವರು. ಇವರು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿದ್ದ ಒಂದಿಷ್ಟು ಸಹೃದಯಿಗಳು ಮಲ್ಲಮ್ಮರ ಮಾತು, ನಡೆ ನುಡಿಯನ್ನ ತುಂಬಾ ಇಷ್ಟ ಪಡ್ತಾ ಇದ್ರು. ಹೀಗಾಗಿ ಇವರ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು. ಇದೇ ವಿಡಿಯೋಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ವು. ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆತ್ಮೀಯರೇ, ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.